ಪಿ ಕರ್ನಾಟಕ 2025-26 ಸ್ಕಾಲರ್ಶಿಪ್ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಗೂಗಲ್ಗೆ ಹೋಗ್ಬಿಟ್ಟು SSP ಕರ್ನಾಟಕ 25-26 ಅಂತ ಕ್ಲಿಕ್ ಮಾಡಿದ್ರೆ ಅಲ್ಲಿ ಮೊದಲ ಲಿಂಕ್ ಬರುತ್ತೆ, SSP ಕರ್ನಾಟಕ. ಅದನ್ನು ಕ್ಲಿಕ್ ಮಾಡಿ ಈ ವೆಬ್ಸೈಟ್ಗೆ ನೀವು ಬರ್ತೀರಾ. ಇಲ್ಲಿ ನಿಮಗೆ ಸ್ಕಾಲರ್ಶಿಪ್ ಇದು ಗೌರ್ಮೆಂಟ್ ವೆಬ್ಸೈಟ್ ಇದು. ಇಲ್ಲಿ 2 ಥರ ಇದೆ, ಪೂರ್ವ ವಿದ್ಯಾರ್ಥಿ ವೇತನ, ನಂತರದ ಮೆಟ್ರಿಕ್ ನಂತರದ. ಸೊ ನೀವು ಮೆಟ್ರಿಕ್ ಪೂರ್ವ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ 2 ಥರ ಆಪ್ಷನ್ ಬರ್ತದೆ ನಿಮಗೆ. ಮುಂಚೆನೇ ನಿಮ್ಮ ಹತ್ರ ಅಕೌಂಟ್ ಇದ್ದರೆ, ನೀವು SSP ಸ್ಕಾಲರ್ಶಿಪ್ ಮುಂಚೆನೇ ಅಕೌಂಟ್ ಇದ್ದರೆ ನೀವು ಇದನ್ನು ಕ್ಲಿಕ್ ಮಾಡಿ, ಈ ಲಿಂಕ್ನ. ನಿಮ್ಮ ಹತ್ರ ಅಕೌಂಟ್ ಇಲ್ಲ ಅಂದರೆ ನೀವು ಹೊಸದಾಗಿ ಅಕೌಂಟ್ ಓಪನ್ ಮಾಡ್ಬೋದು. ಮತ್ತು ಇದ್ದರೆ ನೀವು ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಡೀಟೇಲ್ಸ್ ಎಂಟರ್ ಮಾಡಬೇಕಾಗುತ್ತೆ. ಫಸ್ಟು ಸ್ಟೂಡೆಂಟ್ ID ಮತ್ತು ಪಾಸ್ವರ್ಡು ಮತ್ತು ನಿಮ್ಮದು ಕ್ಯಾಪ್ಚಾ ಕೋಡ್, ಕೆಳಗೆ ಏನು ತೋರಿಸ್ತಾ ಇದೆಯೋ ಕ್ಯಾಪ್ಚಾ ಕೋಡು ಅದನ್ನು ಎಂಟರ್ ಮಾಡಿ ನೀವು ಲಾಗಿನ್ ಮಾಡಿದ್ರೆ ನಿಮಗೆ ಒಳಗಡೆ ವೆಬ್ಸೈಟ್ ಎಂಟರ್ ಆದಮೇಲೆ ನೀವು ರಿಜಿಸ್ಟ್ರೇಷನ್ ಪ್ರೊಸೆಸ್ನ ಕಂಪ್ಲೀಟ್ ಮಾಡ್ಕೊಬೋದು. ಇನ್ನೊಂದು, ಅಕಸ್ಮಾತ್ ನೀವು ನಿಮ್ಮದು ಪಾಸ್ವರ್ಡ್ ಏನಾದರೂ ಮರ್ತೋಗಿದ್ರೆ, ನಿಮ್ಮದು SSID ನಿಮಗೆ ಜ್ಞಾಪಕಕ್ಕಿದ್ರೆ ನೀವು SSID ಹಾಕಿಬಿಟ್ಟು ಇಲ್ಲಿ ನಿಮ್ಮದು ಹೊಸ ಪಾಸ್ವರ್ಡು, ನೀವು ಪಾಸ್ವರ್ಡು ಎರಡು ಇಲ್ಲಿ ಕರೆಕ್ಟಾಗಿ ಒಂದೇ ಥರ ಎಂಟ್ರ್ ಮಾಡಿ ಗೆಟ್ OTP ಕೊಡಿ, ನಿಮ್ಮ ಪಾಸ್ವರ್ಡ್ ಚೇಂಜ್ ಆಗುತ್ತೆ. ಇನ್ನೊಂದಂದರೆ ನಿಮ್ಮದು ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು, ಅದು ಭಾಳ ಇಂಪಾರ್ಟೆಂಟು ಬ್ಯಾಂಕಿಗೆ, ಇಲ್ಲಾಂದರೆ ನಿಮ್ಮದು ಯಾವುದೋ ಪ್ರೊಸೆಸ್ ಆಗಲ್ಲ. ಇನ್ನೊಂದು, ಹೊಸ ಅಕೌಂಟ್ ಓಪನ್ ಮಾಡಬೇಕು ಅಂದರೆ ನೀವು ಹೊಸ ಖಾತೆ, ಇದು ನಿಮ್ಮ ಹತ್ರ ಖಾತೆ ಇದ್ದರೆ ಮಾಡ್ಬೋದು, ಲಾಗಿನ್ ಮಾಡ್ಬೋದು. ಇನ್ನೊಂದು SSID ಮರ್ತೋಗಿದ್ದರೆ ನೀವು ನಿಮ್ಮ ಸ್ಟೂಡೆಂಟ್ ಆಧಾರ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿ. ನಿಮ್ಮ ಸ್ಟೂಡೆಂಟ್ SSID ಮರ್ತೋಗಿದ್ರೆ ಆಧಾರ್ ನಂಬರ್ನ ಇಲ್ಲಿ ಎಂಟರ್ ಮಾಡಿ ಗೆಟ್ ಸ್ಟೂಡೆಂಟ್ ID ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ID ನಿಮಗೆ ಸಿಗ್ತದೆ, ಅದೇ ತೋರಿಸುತ್ತೆ ವೆಬ್ಸೈಟ್. ಓಕೆ, ಸೊ ಇನ್ನು ಹೊಸ ಅಕೌಂಟ್ ಓಪನ್ ಮಾಡಿಲ್ಲ ನೀವು ಗೌರ್ಮೆಂಟಲ್ಲಿದ್ದರೆ ಕ್ಲಿಕ್ ಮಾಡಿ. ನಿಮ್ಮದು ಸ್ಟೂಡೆಂಟ್ ಆಧಾರ್ ನಂಬರ್ ಏನಿದೆ, ಹೊಸ ಅಕೌಂಟು ಆಧಾರ್ ನಂಬರ್ನ ಎಂಟರ್ ಮಾಡಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ಹೊಸ SSIDನ ಅಕೌಂಟ್ ಕ್ರಿಯೇಟ್ ಮಾಡಿ ಕೊಡ್ತೀವಿ. ಓಕೆನಾ ಸ್ನೇಹಿತರೆ, ಭಾಳ ಇಂಪಾರ್ಟೆಂಟು. ನಿಮ್ಮದು ಆಧಾರ್ ಬ್ಯಾಂಕ್ಗೆ ಲಿಂಕ್ ಆಗಿರಬೇಕು ಮತ್ತು ನಿಮ್ಮ ಇನ್ಕಮ್ಮು, ಕ್ಯಾಸ್ಟ್ ಸರ್ಟಿಫಿಕೇಟ್ ಎಲ್ಲ ನಿಮ್ಮ ಹತ್ರ ಇರಬೇಕು. ಫ್ರೆಂಡ್ಸ್, ಈ ಸ್ಕಾಲರ್ಶಿಪ್ಪು ಕ್ಲಾಸ್ 1ರಿಂದ ಕ್ಲಾಸ್ 10ವರೆಗೂ ಓದ್ತಾ ಇರೋ ವಿದ್ಯಾರ್ಥಿಗಳಿಗೆ ಲಭ್ಯ ಇರ್ತದೆ. ಮತ್ತು ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ಅಂದರೆ ಆಧಾರ್ ಕಾರ್ಡು, ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು ಮತ್ತು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಇವೆಲ್ಲ ಸ್ಕ್ಯಾನ್ ಕಾಪಿನ ನೀವು ಇಟ್ಕೊಳ್ಳಿ. ಕ್ಯಾಮ್ರಾದಲ್ಲಿ ನೀಟಾಗಿ ಅದನ್ನು ಇಮೇಜ್ ತಗೊಂಡು ನೀಟಾಗಿ ಇಟ್ಕೊಳ್ಳಿ. ನಿಮಗೆ ಮುಂದೆ ಅಕೌಂಟ್ ಅದೆಲ್ಲ ಅಪ್ಲೋಡ್ ಮಾಡಬೇಕಾಗುತ್ತೆ. ಆಮೇಲೆ ಅದನ್ನು ತೋರಿಸಿದ ವೆಬ್ಸೈಟ್ಗೆ ಹೋಗಿ ಪ್ರೀ ಮೆಟ್ರಿಕ್ ಅಂತ ಚೂಸ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿದ್ಮೇಲೆ ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಾದಮೇಲೆ ಇನ್ನೊಂದು ಇಂಪಾರ್ಟೆಂಟು, ಲಾಸ್ಟ್ ಡೇಟ್ ನೋಡ್ಕೊಳ್ಳಿ, ಅದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಸಬ್ಮಿಟ್ ಮಾಡಿದ್ಮೇಲೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ಮೇಲೆ ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಾದಮೇಲೆ ನಿಮಗೆ ಒಂದು ಅಕ್ನಾಲಜ್ಮೆಂಟ್ ಸಿಗುತ್ತೆ, ಕಾಪಿ ಸಿಗುತ್ತೆ, ಅದನ್ನು ಸೇವ್ ಮಾಡ್ಕೊಳ್ಳಿ. ಓಕೆನಾ, ಅಷ್ಟೇನಾ ಫ್ರೆಂಡ್ಸ್. ನೀವು ಹೋಗ್ತಾ ಗೊತ್ತಾಗುತ್ತೆ ನಿಮಗೇನೆ, ಅದೇ 1 by 1 ತೋರಿಸ್ತಾ ಆಗುತ್ತೆ. ಡಾಕ್ಯುಮೆಂಟ್ಸ್ ಮೇನು ನಿಮ್ಮ ಹತ್ರ ರೆಡಿ ಮಾಡ್ಕೊಂಡು ಇಟ್ಕೊಂಡಿರಿ, ಸ್ಕ್ಯಾನ್ ಕಾಪಿ ಇರಬೇಕೆಲ್ಲ. ಓಕೆನಾ ಫ್ರೆಂಡ್ಸ್, ಇನ್ನೇನು ಡೌಟ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ವಿಸಿಟ್ ಮಾಡಿ ನೋಡ್ಬೋದು. ಓಕೆ ಫ್ರೆಂಡ್ಸ್, ಇನ್ನಷ್ಟು ಏನಾದ್ರು ಯೂಸ್ಫುಲ್ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನೋಡೋಣ. ಥ್ಯಾಂಕ್ ಯು ಫ್ರೆಂಡ್ಸ್.